ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ HR ಸ್ನೇಹಿತರೆ ಇಂಗ್ಲೀಷ್ ದ್ವಿತೀಯ ಭಾಷೆ 4ನೇ ತರಗತಿಯ ನೋಟ್ಸ್ನ ಮಾದರಿ ಉತ್ತರಗಳನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. 2023 ಮತ್ತು 24ನೇ ಸಾಲಿನ ಪರಿಷ್ಕೃತ ಪಠ್ಯಕ್ರಮದಂತೆ ಇರ್ತಕ್ಕಂಥದ್ದು. ಸದಾ ಶೈಕ್ಷಣಿಕ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರ ಸೇವಾ ಸಮಿತಿ ರಾಮನಗರ ಇವರು ಸಿದ್ಧಪಡಿಸಿರ್ತಕ್ಕಂಥ ನೋಟ್ಸನ್ನು ಪರಿಚಯವನ್ನು ಮಾಡಿಕೊಳ್ತಾ ಹೋಗೋಣ. ಸೊ ಅದರಲ್ಲಿ ಮೊದಲನೇ ಯೂನಿಟ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂತಕ್ಕಂಥದ್ದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪೀಕ್ ಆರ್ ರೀಡ್ ಅಲೌಡ್ ಅಂತಿದೆ. ಬಿ ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್. ಫಸ್ಟ್ ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕ್ಕಿಂಗ್ ಒನ್ಸ್ ಆರ್ ನೋ. ಸೆಕೆಂಡ್ ದೆನ್ ಗಿವ್ ಎ ಶಾರ್ಟ್ ಆನ್ಸರ್ ಫಾರ್ ಈಚ್ ಆಫ್ ದೆಮ್. ಒಂದು ಮಾಡಲು ಕೊಟ್ಟರೆ ಫಸ್ಟ್ ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಯಸ್ ಈ ಹ್ಯಾಸ್. ನೋ ಈ ಹ್ಯಾಸ್ ನಾಟ್ ಅಂತಕ್ಕಂಥದ್ದನ್ನು ಇವರು ಚಾಯ್ಸ್ ಮಾಡಿದರೆ ಅಲ್ಲಿ ಎರಡು ಆಪ್ಷನ್ನ ಕೊಡಲಾಗಿದೆ. ಎಸ್ ಈ ಹ್ಯಾಸ್, ನೋ ಈ ಹ್ಯಾಸ್ ನಾಟ್. ಸೊ ಅದೇ ರೀತಿ ಇಲ್ಲಿ 2, 3, 4ನೇ ಪ್ರಶ್ನೆಗೆ ಯಾವ ರೀತಿ ಆನ್ಸರನ್ನು ಮಾಡಬೇಕು ಅಂತೇಳಿದರೆ, ಮೊದಲನೇದಕ್ಕೆ ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ನೋ ಈ ಹ್ಯಾಸ್ ನಾಟ್ ಅನ್ನೋದನ್ನು ಟಿಕ್ಕನ್ನು ಮಾಡ್ತೀವಿ. ಸೊ ಇಲ್ಲಿ ನೋ ಅನ್ನೋದಕ್ಕೆ ಚಾಯ್ಸನ್ನು ಮಾಡ್ತೀವಿ. ದೆನ್ ಟು ಲಾಸ್ ಒನ್ಸ್ ವೆಲ್ತ್ ಈಸ್ ಸೆಡ್ ಇನ್ ಈಚ್. ಯಸ್ ಇಟ್ ಈಸ್ ಅನ್ನೋದಕ್ಕೆ ಎಸ್ ಅನ್ನೋದಕ್ಕೆ ನಾವು ರೈಟ್ ಮಾರ್ಕನ್ನು ಮಾಡಬೇಕಾಗತ್ತೆ ಅಥವಾ ಪುಟ್ ದ ರೈಟ್ ಮಾರ್ಕ್ ಇನ್ ಎಸ್. ನೆಕ್ಸ್ಟ್ ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ಯಸ್ ವಿ ಡೂ. We should live, love and toil with well. ಎಸ್ ಅನ್ನೋದಕ್ಕೆ ನಾವು ರೈಟ್ ಮಾರ್ಕನ್ನು ಮಾಡಬೇಕು. ರೀಡ್, ಸ್ಪೀಕ್ ಆ್ಯಂಡ್ ರೈಟ್ ಅಂತಕ್ಕಂಥದ್ದು ನೀಡಲಾಗಿದೆ. ಎ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕರೆಕ್ಟ್ಲಿ ಚೂಸಿಂಗ್ ದ ವರ್ಡ್ಸ್ ಫ್ರಮ್ ದ ಸ್ಟಾರ್ಸ್. ಸೊ ಇಲ್ಲಿ ವರ್ಡ್ಗಳನ್ನು ನೀಡಲಾಗಿದೆ. ಸ್ಯಾಡ್, ಟೈಮ್, ಲೇಟ್, ಅರ್ಲಿ, ಹ್ಯಾಪಿ ಅಂತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಯನ್ನು ನೀಡಲಾಗಿದೆ. ದ ಕ್ಲಾಕ್ ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್ ಲೇಟ್ ಆ್ಯಂಡ್ ಅರ್ಲಿ ಅಂತೇಳಿ ಅಲ್ಲಿ ಮೆನ್ಷನ್ನ ಮಾಡಬೇಕಾಗತ್ತೆ. ಲಾಸಿಂಗ್ ವೆಲ್ತ್ ಈಸ್ ಡ್ಯಾಶ್ ಬಟ್ ಲಾಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ಸ್ಯಾಡ್ ಅನ್ನೋದ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ದೆನ್ ದ ಲಾಸ್ ಆಫ್ ಡ್ಯಾಶ್ ಕೆನಾಟ್ ಬಿ ರಿಸ್ಟೋರ್ಡ್ ಟೈಮ್ ಅನ್ನೋಂಥ ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. And then B, a picture of a house is given. Write the names of the household articles in the right column. ಸೊ ಇಲ್ಲಿ ಪಿಕ್ಚರ್ಗಳನ್ನ ನೀಡಲಾಗಿದೆ. ಸೊ ಹೌಸ್ಹೋಲ್ಡ್ ಆರ್ಟಿಕಲ್ಸ್ ಮನೆಯ ಸಾಮಗ್ರಿಗಳು ಯಾವ ಅನ್ನೋದನ್ನು ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ಅಲ್ಲಿ ಕಾಲಮ್ನು ಕೂಡ ಕೊಡಲಾಗಿದೆ. ಸುಮಾರು ಐಟಮ್ಸನ್ನು ಇಲ್ಲಿ ನೀಡಲಾಗಿದೆ. ಚೇರ್, ಸ್ಪೂನ್ಸ್, ಪಿಲ್ಲೋ, ಶವರ್, ಕರ್ಟನ್, ಸ್ಟವ್, ಅಲಾರಾಮ್ ಕ್ಲಾಕ್, ಸೋಫಾ, ಬಕೆಟ್, ಟ್ಯಾಪ್, ಕುಕ್ಕರ್, ಟೇಬಲ್, ಟೆಲಿಫೋನ್, ಡೈನಿಂಗ್ ಟೇಬಲ್, ಗ್ಲಾಸ್, ಬೆಡ್, ಟೆಲಿವಿಷನ್, ಬೌಲ್. ಸೊ ಇಲ್ಲಿ ಲಿವಿಂಗ್ ರೂಮಲ್ಲಿ ಯಾವಿರ್ತವೆ, ಕಿಚನಲ್ಲಿ ಯಾವಿರ್ತವೆ, ಬೆಡ್ರೂಮಲ್ಲಿ ಯಾವಿರಬೇಕು, ಬಾತ್ರೂಮಲ್ಲಿ ಯಾವ್ಯಾವ ಇರಬೇಕು, ಡೈನಿಂಗ್ ಹಾಲಲ್ಲಿ ಯಾವಿರಬೇಕು ಅನ್ನೋದನ್ನು ಇಲ್ಲಿ ತಾವೇನು ಮಾಡಬೇಕಾಗತ್ತೆ, ಫಿಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಚೇರ್ ಇದೆಲ್ಲಿರುತ್ತೆ, ಲಿವಿಂಗ್ ರೂಮಲ್ಲಿ ಇರುತ್ತೆ. ಕರ್ಟನ್ ಎಲ್ಲಿರುತ್ತೆ, ಅದು ಕೂಡ ಲಿವಿಂಗ್ ರೂಮಲ್ಲಿರುತ್ತೆ, ಬೆಡ್ರೂಮಲ್ಲಿ ಕರ್ಟನ್ನ ಹಾಕ್ಬೋದು. ಬಕೆಟ್ಸ್ ಎಲ್ಲಿರುತ್ತೆ, ಬಾತ್ರೂಮಲ್ಲಿರುತ್ತೆ. ಟೆಲಿಫೋನ್ ಲಿವಿಂಗ್ ರೂಮ್, ಬೆಡ್ರೂಮ್. ಸ್ಪೂನ್ಸ್ ಕಿಚನಲ್ಲಿರುತ್ತೆ. ಸ್ಟವ್ ಕಿಚನ್, ಟ್ಯಾಪ್ ಬಾತ್ರೂಮ್, ಡೈನಿಂಗ್ ಟೇಬಲ್ ಕಿಚನ್ ಆರ್ ಡೈನಿಂಗ್ ಹಾಲ್, ಟೆಲಿವಿಷನ್ ಲಿವಿಂಗ್ ರೂಮ್, ಪಿಲ್ಲೋ ಬೆಡ್ರೂಮ್, ಅಲಾರಾಮ್ ಕ್ಲಾಕ್ ಲಿವಿಂಗ್ ರೂಮ್, ಕುಕ್ಕರ್ ಕಿಚನ್, ಗ್ಲಾಸ್ ಕಿಚನ್, ಬೌಲ್ ಕಿಚನ್, ಶವರ್ ಬಾತ್ರೂಮ್, ಸೋಫಾ ಲಿವಿಂಗ್ ರೂಮ್, ಟೇಬಲ್ ಬೋತ್ ಆರ್ ಬೆಡ್ರೂಮ್ ಆರ್ ಲಿವಿಂಗ್ ರೂಮ್. ಸೊ ಇಲ್ಲಿ ನೋಡ್ಬೋದು ಮಾಹಿತಿಯಾಗಿ ಮಾದರಿಯಾಗಿ ಬರೆದಿದ್ದಾರೆ. ಇಲ್ಲಿ ಲಿವಿಂಗ್ ರೂಮಲ್ಲಿ ಈ ಎಲ್ಲ ವಸ್ತುಗಳು ಇರುತ್ತೆ. ಚೇರ್, ಟೇಬಲ್, ಸೋಫಾ, ಟೆಲಿವಿಷನ್, ಟೆಲಿಫೋನ್, ಅಲಾರಾಮ್ ಕ್ಲಾಕ್, ಕರ್ಟನ್. ಕಿಚನಲ್ಲಿ ಸ್ಟವ್, ಕುಕ್ಕರ್, ಗ್ಲಾಸ್, ಸ್ಪೂನ್ಸ್, ಬೌಲ್. ಬೆಡ್ರೂಮಲ್ಲಿ ಪಿಲ್ಲೋ ಆ್ಯಂಡ್ ಬೆಡ್. ಬಾತ್ರೂಮಲ್ಲಿ ಬಕೆಟ್, ಟ್ಯಾಪ್, ಶವರ್. ಡೈನಿಂಗ್ ಹಾಲಲ್ಲಿ ಡೈನಿಂಗ್ ಟೇಬಲ್ ಇರುತ್ತೆ. ಆ್ಯಂಡ್ ದೆನ್ ಸಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಕ್ಲೂಸ್ ಗಿವನ್ ಇನ್ ಬ್ರಾಕೆಟ್ಸ್.
ಕುಕಿಂಗ್, ವಾಷಿಂಗ್, ಗ್ರೈಂಡಿಂಗ್, ಸ್ವೀಪಿಂಗ್, ಈಟಿಂಗ್. ಆಬ್ಜೆಕ್ಟ್, ಕ್ವಶನ್ ಆ್ಯಂಡ್ ಆನ್ಸರ್ನ ನೀಡಲಾಗಿದೆ. ಪ್ಲೇಟ್, ವಾಟ್ ಈಸ್ ಎ ಪ್ಲೇಟ್ ಫಾರ್? ಇಟ್ಸ್ ಫಾರ್ ಈಟಿಂಗ್. ಬ್ರೂಮ್, ವಾಟ್ಸ್? ಇಟ್ಸ್ ಫಾರ್ ಕ್ಲೀನಿಂಗ್. ಬ್ರೂಮ್. ಕುಕ್ಕರ್, ವಾಟ್ಸ್ ಎ ಪ್ಲೇಟ್ ಫಾರ್? ಸೊ ವಾಟ್ ಈಸ್ ಬ್ರೂಮ್, ವಾಟ್ ಈಸ್ ಕುಕ್ಕರ್, ಆ ಥರ ಬಿಡ್ತು. ಏನು ಆನ್ಸರ್ ನಾವು ಮೆನ್ಷನ್ ಮಾಡ್ಬೋದು ಅಂತೇಳಿ ನೋಡ್ಬೋದು. ಪ್ಲೇಟ್, ವಾಟ್ ಈಸ್ ಎ ಪ್ಲೇಟ್ ಫಾರ್? ಇಟ್ಸ್ ಫಾರ್ ಈಟಿಂಗ್. ಬ್ರೂಮ್, ವಾಟ್ ಈಸ್ ಎ ಬ್ರೂಮ್ ಫಾರ್? ಇಟ್ ಫಾರ್ ಸ್ವೀಪಿಂಗ್. Cooker, what's a cooker for? It's for cooking. Mixer, what's a mixer for? It's for grinding. Wash basin, what's a wash basin for? It's for washing. It's for washing. And then listen and say aloud. Teachers say these words aloud. Repeat after a rhyme. Fill, feel. Dip, deep. Pull, pull. Slip, sleep. Bit, beat. Ship, ship. Fit, feet. Will, wheel. Full, full. And the next, identify the picture and say their names aloud. ಇಲ್ಲಿ ಚಿತ್ರಗಳು ನೋಡಬೇಕು, ಅವುಗಳ ನೇಮನ್ನು ಅಲೌಡ್. ಫಾರ್ ಎಕ್ಸಾಂಪಲ್ ಜೋರ್, ಬಕೆಟ್, ಸ್ಪೂನ್ಸ್, ಫ್ಯಾನ್, ಜಸ್ಟ್ ಲೈಕ್ ಕೊಟ್ಟಿದ್ದಾರೆ. ಡೋರ್, ಬಾತ್ ಟಬ್, ಸ್ಪೂನ್ಸ್, ceiling fan, bed, egg pin, stool, goat. Now identify the words with long vowel and words with short vowel and put them in the two boxes provided. Short vowel, long vowel. Example bed, stool. ಅದೇ ರೀತಿ ಕೊಟ್ಟರೆ shoes, bed and shoes are short vowel. Long vowel, stool, tree, broom. Pick out the suitable words from the brackets and fill in the blanks. Mother warned Sham not to dash on the drives. Sit, sit. ಈ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ನ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ಯಾವ ರೀತಿ ಆನ್ಸರನ್ನು ಬರಿಬೇಕಾಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲೇ ನೀಡಲಾಗಿದೆ. ಫಸ್ಟ್ ಒನ್, ಮದರ್ ವಾರ್ನ್ಡ್ ಶ್ಯಾಮ್ ನಾಟ್ ಇಟ್ ಸಿಟ್ ಆನ್ ದ ಡ್ರೈವರ್ ಸೀಟ್. ಸಿಟ್ ಅನ್ನೋದನ್ನು ಚಾಯ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಶಿಪ್, SHIP, ಶಿಪ್ ಆ್ಯಂಡ್ ಶೀಪ್ಸ್ ಸೇಲಿಂಗ್ ಟು ಶ್ರೀಲಂಕಾ, ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಎ ಫೂಲ್ ಫೀಲ್ಸ್, ದಟ್ ಈಸ್ ದ ವರ್ಡ್ ಈಸ್ ಫುಲ್ ಅನ್ನೋದನ್ನು ಬರಿತಾ ಹೋಗಬೇಕಾಗತ್ತೆ. Grandma broke her dash when she fell down on the stones. ಇಲ್ಲಿ grandma broke her hips when she fell down on the heap. Buy shoes that dash your dash. Buy shoes that fit your feet. ಇಷ್ಟನ್ನು ಮೆನ್ಷನ್ ಮಾಡ್ತಾ ಹೋದ್ಮೇಲೆ ನೆಕ್ಸ್ಟ್, ಕಾರ್, ಮೂನ್, ಕೇಕ್, ಕ್ಯಾಪ್, ಫ್ರಿಡ್ಜ್, ರಿಂಗ್ ಕೊಡಲಾಗಿದೆ. Here is another rhyme. First read it silently and fill in the blanks using picture with their names as clues given below. This is a word which rhymes with bridge. I am very cold because I am a fridge. This is a word which rhymes with a you can pour into me and drink. I am a cup. I am good for journey when you are going far. I need lots of petrol because I am a car. This is a word which rhymes with spoon. I shine at night because I am a moon. This is a word which rhymes with bake. I am taste to eat because I am a cake. I am a circle, a bright shining thing. It is on my fourth finger and I am a ring. Fill in the boxes. Picture are given as clues. ಟೂತ್ ಬ್ರಷ್ ಅಂತೇಳಿ ಕೊಡಲಾಗಿದೆ. ಇದನ್ನು ನೈಲ್ ಕಟರ್, ಟೂತ್ ಪೇಸ್ಟ್, ಇಲ್ಲಿ ಕೊಟ್ಟಿರೋ ವಸ್ತುಗಳನ್ನ ನೋಡ್ಕೊಂಡು ಅವುಗಳನ್ನು ಇಂಗ್ಲೀಷಲ್ಲಿ ಏನಂತ ನಾವು ಕರಿತೀವಿ ಅನ್ನೋದನ್ನು ನಾವು ಬರಿತಾ ಹೋಗಬೇಕಾಗುತ್ತೆ. ಆನ್ಸರನ್ನು ಈ ರೀತಿ ನಾವು ನೋಡ್ತಾ ಹೋಗ್ಬೋದು. ನೈಲ್ ಕಟರ್, ಟೂತ್ ಪೇಸ್ಟ್, ವಾಟರ್, ಟವಲ್ಸ್,
soap, comb, oil. Read the enjoy the naughty onion, new words, tinny, small, naughty, causing trouble, ತೊಂದರೆ ಕೊಡುವ. Match the following words with the words given in the list A with the words list in the B. Onions, tired, knife, soft, gopu, sharp, voice, red and white. ಸೊ ಅದಕ್ಕೆ ಆನ್ಸರು ಆನಿಯನ್ಗೆ ರೆಡ್ ಆ್ಯಂಡ್ ವೈಟ್, ನೈಫ್ ಶಾರ್ಪ್, ಗೋಪು ಟೈರ್ಡ್, ವಾಯ್ಸ್ ಸಾಫ್ಟ್. Fill in the blanks with the words and say the sentence aloud. Gopu bought onions, some were red and white. He took a sharp knife. Gopu was very tired. The onion spoke in a soft voice. Write well. Answer the questions orally and then write them. What did the Gopu buy from the market? Gopu bought onions from the market. What to do the naughty onion asked the others to do? The naughty onion told the others onion to jump out of the packet. The onion were found in dash the cupboard, a corner, the dustbin. ಇಷ್ಟನ್ನು ಫಿಲಪ್ ಮಾಡ್ತಾ ಹೋಗುತ್ತೆ. Why do you think the dinner was a bit late? The dinner was a bit late because of the naughty onions, as some of them went under the cupboard, some went into a corner and some hid behind the dustbin. Gopu took a long time in collecting all the onions. Next, fill in the fun with words. Write sentence using the words given in the bracket. Bright, happy, loaded, large, flying, pretty, round. Example, the sun is bright, the children are happy. The bucket is large, the bird is flying, she is a pretty girl, the table is round. Write well. Look at the picture, choosing a correct questions word given in the brackets. What, who, how many, which, when, whose, why, how. Dash is this, dash do you go to school, dash is this, dash is your toy, dash is this, was. Computer, by bus, he is a boy, dies, on the table, happily, at 6 a.m, 3, 5 books ಅಂತೇಳಿ ಆನ್ಸರನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆ್ಯನ್ ಈವ್ನಿಂಗ್ ಅಟ್ ಹೋಮ್, ಲುಕ್ ಅಟ್ ದ ಪಿಕ್ಚರ್ ಗಿವನ್ ಬಿಲೋ, ಫ್ರೇಮ್ ಅಟ್ ಲೀಸ್ಟ್ 5 ಕ್ವಶನ್ಸ್ ಆನ್ ಇಟ್. ಈ ಚಿತ್ರವನ್ನು ನೋಡಿ 5 ಕ್ವಶನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ಗರ್ಲ್ ಡೂಯಿಂಗ್, ವಾಟ್ ಈಸ್ ದ ಗ್ರ್ಯಾಂಡ್ ಫಾದರ್ ಡೂಯಿಂಗ್, ವಾಟ್ ಈಸ್ ದ ಗರ್ಲ್ ಡೂಯಿಂಗ್, ರಿಪೀಟ್ ಆಗಿದೆ. ವಾಟ್ ಈಸ್ ದ ಗ್ರ್ಯಾಂಡ್ ಮದರ್ ಡೂಯಿಂಗ್, ವಾಟ್ ಈಸ್ ದ ಮದರ್ ಡೂಯಿಂಗ್. Write more. Some pictures are given below. The descriptions are given under them. Match the pictures with the descriptions and rewrite in the form of a paragraph. She called the fireman. She ran towards the kitchen and closed the door. Fortunately for her, the fireman had come and with the help of a ladder got him out of the house. Ashwini was watching TV when suddenly she heard a blast from the kitchen. She wanted to escape through the window, but it was risky. ಇಲ್ಲಿ ಸಂಪೂರ್ಣವಾಗಿ ಪ್ಯಾರಾಗ್ರಾಫಲ್ಲಿ ಬರೆಯಲಾಗಿದೆ. ಅಶ್ವಿನಿ ವಾಸ್ ವಾಚಿಂಗ್ TV when suddenly she heard a blast from the kitchen. She ran towards the kitchen and closed the door. She called the fireman. She wanted to escape through the window, but it was risky. Fortunately for him, fireman had come and with the help of ladder got her out of the house. ಸೊ ಇಲ್ಲಿ ಅರೇಂಜನ್ನು ಮಾಡಲಾಗಿದೆ ನೋಡಿ. ಇಲ್ಲಿ ಎಲ್ಲೆಲ್ಲೋ ಇದ್ದಾವೆ. ಸೊ ಅದನ್ನೆಲ್ಲ ನೀಟಾಗಿ ಆರ್ಡರ್ ವೈಸ್ ರಿಅರೇಂಜನ್ನು ಮಾಡಲಾಗಿದೆ. Some advertisements are given below. Match the
Write advertisement to be used for the products from the box given below. ಇಲ್ಲಿ ಅಡ್ವರ್ಟೈಸನ್ನು ನೀಡಲಾಗಿದೆ. ಆ ಅಡ್ವರ್ಟೈಸ್ಗಳನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಸ್ಯಾಡ್ ದಟ್ ಯು ಕುಡ್ ನಾಟ್ ಟಾಪ್ ದ ಕ್ಲಾಸ್, ಯೂಸ್ 1 to 3 ಪೆನ್ಸಿಲ್, ಯು ವಿಲ್ ಬಿ ದ ಟಾಪರ್. ಮ್ಯಾಚ್ ದ ಅಡ್ವರ್ಟೈಸ್ಮೆಂಟ್ಸ್ ಲೈಕ್ ಟು ಹ್ಯಾವ್ ಎ ಕ್ಲಿಯರ್ ಹೌಸ್, ದೆನ್ ಗೋ ಫಾರ್ ಟೈಗರ್ ಬ್ರ್ಯಾಂಡ್ ಬ್ರೂಮ್ ಸ್ಟಿಕ್. ಸೊ ಆಲ್ವೇಸ್ ಲೇಟ್ at school, ride at Ambari to reach fast and safe to school. Sad that you would not to top class, use 1 to 3 pencil, you will be the topper. Always late to school, ride the Ambari's bicycle, reach fast and safe to the school. ಸೊ ಇವಿಷ್ಟು ಕೂಡ ಫಸ್ಟ್ ಯೂನಿಟಿಗೆ ಸಂಬಂಧಪಟ್ಟಂಥ ಎಕ್ಸಸೈಸಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಕೀ ಆನ್ಸರ್ಗಳು ಆಗಿರುತ್ತೆ ಅಂತಕ್ಕಂಥದ್ದು. ಸೊ ಈ ಒಂದು ನೋಟ್ಸ್ನ ಮಾಹಿತಿಯನ್ನು ಹಂಚ್ಕೊಳ್ತಾ ಇದು ಮಾದರಿ ಅಷ್ಟೇ. ಸೊ ನಿಮ್ಮ ಶಾಲಾ ಹಂತದಲ್ಲಿ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪಡಿಬೋದಾಗಿರುತ್ತೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.